ಮಾಜಿ ಶಾಸಕ MK ಸೋಮಶೇಖರ್ ಅವರು ಸರ್, ಮೊದಲನೇದಾಗಿ ಈಗ ಅಮಿತ್ ಶಾ ಅವರ ಹೇಳಿಕೆ ಖಂಡಿಸಿ ಈಗಾಗಲೇ ಮೈಸೂರು ಬಗ್ಗೆ ಕರೆ ನೀಡಲಾಗಿದೆ ಸರ್. ತಾವು ಕೂಡ ಬೆಳಗ್ಗೆಯಿಂದ ನಗರ ಪ್ರದಕ್ಷಿಣೆ ಮಾಡ್ತಾ ಇದ್ದೀರಾ ಸರ್, ಹೇಗಿದೆ ಸರ್ ಬೆಂಬಲ? ಎಲ್ಲರೂ ಸಂಪೂರ್ಣ ವಾಲಂಟಿಯರ್ ಆಗಿ ಅವರೇ ಬಾಗಿಲುಗಳು ಹಾಕ್ಕೊಂಡು ಬಂದ್ಗೆ ಬೆಂಬಲಗಳನ್ನ ನೀಡ್ತಾ ಇದ್ದಾರೆ. ಒಬ್ಬ ಕೇಂದ್ರದ ಮಂತ್ರಿ, ಅದರಲ್ಲೂ ಕೂಡ ಗೃಹ ಖಾತೆಯನ್ನು ಹೊಂದಿರತಕ್ಕಂಥ, ದೇಶದಲ್ಲಿ ಸಚಿವ ಸಂಪುಟದಲ್ಲಿ ನಂಬರ್ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಅಮಿತ್ ಶಾ ಬಾಯಿನಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಅಸಹನೆಯ ಮಾತು ಬಂದದ್ದು ಯಾರೂ ಸಹಿಸ್ತಕ್ಕಂಥದ್ದಲ್ಲ. ಇವತ್ತು ಈ ದೇಶದಲ್ಲಿ ಅಸ್ಪೃಶ್ಯತೆ ಇರ್ಬೋದು, ಅಸಮಾನತೆ ಇರ್ಬೋದು, ಬಡತನ ಇರ್ಬೋದು, ತೊಂದರೆಗಳಿರ್ಬೋದು, ಆದರೆ ನೆಮ್ಮದಿಯಿಂದ ಬದುಕ್ತಾ ಇದ್ದೀವಿ. ಯಾಕೆ? ಅಂಬೇಡ್ಕರ್ ಅವ್ರು ಕೊಟ್ಟಿದ್ದ ಸಂವಿಧಾನದಿಂದ. ಆ ಸಂವಿಧಾನ ಇರೋದಕ್ಕೋಸ್ಕರ ನಾವೆಲ್ಲ ಅಟ್ಲೀಸ್ಟ್ ನೆಮ್ಮದಿಯಾಗಿದ್ದೀವಿ. ನಾವು ಯಾರೂ ಕೂಡ ತೊಂದರೆಗೊಳಕ್ಕಾಗಿಲ್ಲ. ನೂರಾರು ಸಮಸ್ಯೆಗಳಿದ್ದಾವೆ, ಆದರೆ ದೇಶ ನಡೀತಾ ಇದೆ ಸಂವಿಧಾನದ ಅಡಿನಲ್ಲಿ. ಇದೇ ಕೆಲವು ದೇಶಗಳಲ್ಲಿ ನೋಡ್ತಾ ಇದ್ದೀರಿ, ಎಲ್ಲ ಗನ್ನಿಟ್ಕೊಂಡು ಆಡಳಿತದ ತಿರುಗಿ ಬೀಳೋದು, ಆಡಳಿತದಲ್ಲಿ ಇರೋ ನಿಲ್ಲಿಸ್ತಕ್ಕಂಥದ್ದು, ಎಲ್ಲ ಕಡೆ ಅರಾಜಕತೆ ಬೇರೆ ದೇಶಗಳಲ್ಲಿ ಕಾಣ್ತಾ ಇದ್ದೀವಿ. ಈ ದೇಶದಲ್ಲಿ ಅರಾಜಕತೆ ಇಲ್ಲ. ಯಾರಿಗೆ ಗೌರವಯುತವಾಗಿ ಓಟ್ ತಗೊಳ್ತಾರೆ ಅವ್ರನ್ನ ಆಡಳಿತ ಮಾಡೋಕ್ಕೆ ಬಿಟ್ಟಿದ್ದಾರೆ. ಅದು ಸಂವಿಧಾನದಿಂದ. ಇಷ್ಟೆಲ್ಲ ನೋವುಗಳಿದ್ರು ಅಂಥವ್ರನ್ನೇ ಇವರು, ಅದು ಸಂವಿಧಾನ ಅದ ದೇವಸ್ಥಾನದಲ್ಲಿರ್ತಕ್ಕಂಥ ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಇವರು ಅಸಹನೆ ಮಾಡ್ತಾ ಇರ್ತಕ್ಕಂಥದ್ದು ಯಾರು ಸಹಿಸ್ತಕ್ಕಂಥದ್ದಲ್ಲ. ಅದಕ್ಕೋಸ್ಕರ ಮೈಸೂರು ಬಂದು ಮಂಡ್ಯ ಬಂದು ಕರೆ ಕೊಟ್ಟಿದ್ದೀವಿ. ಎಲ್ಲ ಕಡೆ ಜನ ವಾಲಂಟಿಯರಾಗಿ, ಬ್ಯಾಂಕ್ಗಳು, ಸಿಲ್ಕ್ ಫ್ಯಾಕ್ಟ್ರಿ, ಬೇರೆ ಬೇರೆ ಕಾರ್ಪೊರೇಷನ್ನು, ಸ್ಯಾಂಡ್ಲ್ವುಡ್ ಆಯಿಲ್ ಫ್ಯಾಕ್ಟ್ರಿ ಎಲ್ಲರೂ ಕೂಡ ವಾಲಂಟಿಯರಾಗಿ ಬಂದ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ನಾವು ಯಾರ ಮೇಲೂ ಕೂಡ ದಬ್ಬಾಳಿಕೆ ಆಗಲಿ, ಒತ್ತಾಯ ಆಗಲಿ, ದೌರ್ಜನ್ಯ ಆಗಲಿ ಮಾಡ್ತಾ ಇಲ್ಲ. ಜನಗಳನ್ನ ಸಹಕರಿಸಿ ಅಂತ ಕೇಳ್ಕೊತಾ ಇದ್ದೀವಿ, ಕೈ ಮುಗಿದು ಅವ್ರು ಸಹಕಾರ ಮಾಡ್ತಾ ಇದ್ದಾರೆ. ಸರ್, ಈಗಾಗಲೇ ಅವರು ಹೇಳಿಕೆ ಕೊಟ್ಟು ಸಾಕಷ್ಟು ದಿನಗಳು ಕೂಡ ಕಳೆದಿದೆ ಸರ್. BJP ಪಕ್ಷದವರು ಕೂಡ ಆ ಹೇಳಿಕೆನ ಸಮರ್ಥನೆ ಮಾಡ್ಕೊತಿದೆ ಹೊರತು ಯಾವುದೇ ಒಂದು ಕ್ರಮ ಕೂಡ ತೆಗೆದುಕೊಂಡಿಲ್ಲ. ರಾಜೀನಾಮೆ ಕೊಡೋದಿರಲಿ, ಈ ಒಂದು ಹೇಳಿಕೆಗೆ ಕ್ಷಮೆ ಕೂಡ ವ್ಯಕ್ತಪಡಿಸಿಲ್ಲ ಸರ್. ಈ ವಿಚಾರವಾಗಿ ತಮ್ಮ ಪ್ರತಿಕ್ರಿಯೆ, ಮುಂದಿನ ದಿನಗಳು ಯಾವ ರೀತಿ ಹೋರಾಟ ಇರುತ್ತೆ ಅಥವಾ ಒಂದು ವೇಳೆ ಕ್ಷಮೆ ಕೇಳದೇ ಇದ್ದರೆ? ಇದು ಈಗಾಗಲೇ ಸುಮಾರು 15 ದಿನ 20 ದಿನ ಆಯಿತು ಅಂತ ಕಾಣುತ್ತೆ, ಜಾಸ್ತಿ ಆಯಿತು. ಅವತ್ತಿನಿಂದ ನಾವು ಹೋರಾಟಗಳು ಪ್ರಾರಂಭ ಮಾಡಿದ್ವಿ, ಹೋರಾಟಗಳು ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಭಟನೆಗಳು ನಡೀತಾನೆ ಇದ್ದಾವೆ. ಇದು ನಿರಂತರವಾಗಿ ನಡೀತಾ ಇರುತ್ತೆ. ಇದು ಇಲ್ಲಿಗೆ ನಿಲ್ತಕ್ಕಂಥದ್ದಲ್ಲ. ಅವನು ಕ್ಷಮೆ ಹಚ್ಚೋ ತನಕ ಇದು ನಿರಂತರ ಇಡೀ ದೇಶದಾದ್ಯಂತ ನಡೀತಾ ಇದೆ, ಎಲ್ಲ ಕಡೆ ನಡೀತಾ ಇದೆ. ಇದಿಷ್ಟು ಮಾಜಿ ಶಾಸಕ MK ಸೋಮಶೇಖರ್ ಅವರ ಮಾತು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಬಂದು ನಗರ ಬಸ್ ನಿಲ್ದಾಣಕ್ಕೆ ಕೂಡ ಬಂದು ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹುತೇಕ ನೀವು ಹಿಂಭಾಗದಲ್ಲೂ ಕೂಡ ನೋಡ್ಬೋದು, ಎಲ್ಲ ಬಸ್ಗಳನ್ನು ಕೂಡ ಸ್ಥಗಿತಗೊಳಿಸಿ ಒಂದು ಬಂದ್ಗೆ ಬೆಂಬಲ ಕೊಡಿ ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನಾಕಾರರು ಕೂಡ ಮನವಿ ಮಾಡ್ಕೋತಾ ಇದ್ದಾರೆ. ಅವರಿಗೆ ಮಾಜಿ ಶಾಸಕ MK ಸೋಮಶೇಖರ್ ಅವರು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಇಂದು ಸಂಜೆ 4 ಗಂಟೆವರೆಗೆ ಬಂದಿರುತ್ತೆ ಅನ್ನೋ ಮಾಹಿತಿಯನ್ನು ಕೂಡ, ಅಂದರೆ ಬಹುತೇಕ ವಿದ್ಯಾರ್ಥಿಗಳಿಗೆ ಕೆಲವೊಂದು ಬಂದು ಮಾಹಿತಿ ಕೊರತೆ ಇರೋದ್ರಿಂದ ಎಂದಿನಂತೆ ಶಾಲಾ ಕಾಲೇಜುಗಳು ಕಾರ್ಯನಿರ್ವಹಿಸುತ್ತೆ ಅಂದ್ಕೊಂಡು ಬಂದು ಬಸ್ಗಳಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಯಾವುದೇ ಬಸ್ಗಳು ಕೂಡ ಕಾರ್ಯಾಚರಣೆ ನಿರ್ವಹಿಸ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಕಾರ್ತಿಕ್, ಇಂಡಿಯನ್ TV, ಮೈಸೂರು.